ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿದೆ ವೆರಿಕೋಸ್ ವೈನು. ಈ ವೆರಿಕೋಸ್ ವೈನು ಸಂಪೂರ್ಣ ವಾಸಿಯಾಗೋದಕ್ಕೆ 3 ಆಸನಗಳನ್ನು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಚಾಪೆ ಅಥವಾ ಮ್ಯಾಟನ್ನು ಹಾಕೊಳ್ಳೋಣ. ಅದರ ಮೇಲೆ ಈಗ ನೇರವಾಗಿ ಕೂರೋಣ. 2 ಕಾಲುಗಳು ನೇರವಾಗಿರಲಿ, 2 ಕೈಗಳು ತಮ್ಮ ಕುಷ್ಟದ ಪಕ್ಕ ಇರಲಿ, ನೇರವಾಗಿ ಬೆನ್ನು ಕುತ್ತಿಗೆ ನೇರ ಇರಲಿ. ಮೊದಲಿಗೆ ಪಾದವನ್ನು ಹಿಂದೆ ತಗೊಳ್ಳೋಣ. ಉಸಿರು ಬಿಡ್ತಾ, ಉಸಿರು ಜೋಡಿಸ್ಕೊಂಡು ಮಾಡಬೇಕು. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ, ಉಸಿರು ತಗೋತಾ, ಉಸಿರು ಬಿಡ್ತಾ, ಉಸಿರು ತಗೋತಾ. ಮುಂದೆ ಪಾದವನ್ನು ತುಂಬ ಮುಂದೆ ಎಳೆಯೋದ್ರಿಂದ ನಮ್ಮ ತೊಡೆಯ ಕೆಳಭಾಗದ ನರಗಳು ಎಳಿಬೇಕು. ಹಾಗೆ ಹಿಂದೆ ಪಾದಗಳನ್ನು ಹಿಂದೆ ಎಳೆಯುವಾಗ ತೊಡೆಯ ಮೇಲ್ಭಾಗಗಳ ನರಗಳು ಎಳಿಬೇಕು. ಆ ರೀತಿಯಾಗಿ 1 ರಿಂದ 10 ಕೌಂಟ್ ಮಾಡುವವರೆಗೆ ಸ್ಥಿತಿಯಲ್ಲಿರೋಣ. 1 2 3 4 5 6 7 8 9 10. ಉಸಿರು ತಗೊಳ್ಳೋಣ. ಮತ್ತೆ ಹಿಂದೆ ಪಾದಗಳನ್ನು ಬಾಗಿಸೋಣ. ಮತ್ತೆ 10 ಕೌಂಟ್ ಮಾಡೋಣ. 1 2 3 4 5 6 7 8 9 10. ಇದೇ ರೀತಿಯಾಗಿ 10 ಕೌಂಟ್ ಮಾಡ್ತಾ 10 ಬಾರಿ ಮಾಡ್ತಾ ಹೋಗೋಣ. ಪಾದಗಳು ಸ್ವಲ್ಪ ಅಂತರ ಇಡೋಣ. ಕೈಗಳೆರಡು ಮಂಡಿ ಮೇಲೆ ಇರಲಿ. ಉಸಿರು ತಗೋತಾ ಬಿಡ್ತಾ, ಉಸಿರು ತಗೋತಾ ಬಿಡ್ತಾ, ಉಸಿರು ತಗೋತಾ ಬಿಡ್ತಾ, ಉಸಿರು ತಗೋತಾ ಬಿಡ್ತಾ. ಈ ರೀತಿ ಮಾಡ್ತಾ ಹೋಗೋಣ. ಆ 2 ಪಾದಗಳನ್ನು ಸೇರಿಸೋಣ. ರೊಟೇಟ್ ಮಾಡೋಣ. ಐದು ಬಾರಿ ಬಲಭಾಗದಿಂದ, 5 ಬಾರಿ ಎಡಭಾಗದಿಂದ ರೊಟೇಟ್ ಮಾಡೋಣ. ಹಾಗೆ ಪಾದಗಳನ್ನು ನೆಲಕ್ಕೆ ಬಡಿತಾ ಹೋಗೋಣ. 10 ಬಾರಿ ಬಡಿಗಳನ್ನು. ಈ ನರಗಳು ಆಕ್ಟಿವೇಟ್ ಆಗಬೇಕು. ಮೀನಖಂಡದ ಹಾಗೂ ತೊಡೆಯ ಭಾಗದ ನರಗಳು ಆಕ್ಟಿವೇಟ್ ಆಗ್ತಾ ಹೋಗಬೇಕು. ಇದಾದಮೇಲೆ ಪಾದಗಳನ್ನು ಸ್ವಲ್ಪ ಅಂತರ ಇಡೋಣ. ಪಾದಗಳನ್ನು ಸ್ವಲ್ಪ ಅಂತರ ಇಡೋಣ. ಬಲಗೈಯಿಂದ ಎಡಗಾಲು, ಎಡಗೈಯಿಂದ ಬಲಗಾಲನ್ನು ಟಚ್ ಮಾಡ್ತಾ ಹೋಗೋಣ. ಉಸಿರು ತಗೊಳ್ಳೋಣ, ಬಿಡೋಣ, ಉಸಿರು ತಗೊಳ್ಳೋಣ, ಬಿಡೋಣ. ಹೀಗೆ ಉಸಿರು ತಗೊಂಡು ಉಸಿರು ಬಿಡ್ತಾ, ಮೇಲೆ ಬಂದಾಗ ಉಸಿರು ತಗೊಳ್ಬೇಕು, ಮುಂದೆ ಬಾಗಿದಾಗ ಉಸಿರು ಬಿಡಬೇಕು. ಫಸ್ಟಲ್ಲಿ ಮಾಡೋಣ. 1 ರಿಂದ 10 ಬಾರಿ ಮಾಡೋಣ. 1 2 3 4 5 6 7 8 9 10. ಹಾಗೆಯೇ ನೆಕ್ಸ್ಟ್ ಚೇಂಜ್. ಪಾದವನ್ನು ಲಾಕ್ ಮಾಡೋಣ. ನಮ್ಮ ಬಲಗೈಯಿಂದ ಪಾದದ ತುದಿಯನ್ನು ಹಿಡಿಯೋಣ. ಕೌಂಟ್ ಮಾಡೋಣ. 1 2 3 4 5. ಹಾಗೆ ಬಲಗಾಲಿನ ಹಿಮ್ಮಡಿಯನ್ನು ಲಾಕ್ ಮಾಡೋಣ. 1 2 3 4 5. ಈ ರೀತಿಯಾಗಿ 10 ಬಾರಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ 2 ಪಾದಗಳನ್ನು ಹತ್ತಿರ ಇಡೋಣ. ರೊಟೇಟ್ ಮಾಡೋಣ. ಬಲದಿಂದ 3 ಬಾರಿ, ಎಡಭಾಗದಿಂದ 3 ಬಾರಿ ರೊಟೇಟ್ ಮಾಡೋಣ. ಪಾದಗಳನ್ನು ಸ್ವಲ್ಪ ಅಂತರ ಇಡೋಣ. ಪಾದಗಳನ್ನು ರೊಟೇಟ್ ಮಾಡೋಣ. ಎಡದಿಂದ 5 ಬಾರಿ, ಬಲದಿಂದ 5 ಬಾರಿ ರೊಟೇಟ್ ಮಾಡೋಣ. ಹೀಗೆ ದಿನಕ್ಕೆ 15 ನಿಮಿಷ ಆಸನಗಳನ್ನು ಮಾಡೋದ್ರಿಂದ ಈ ನರಗಳು ಆಕ್ಟಿವೇಟ್ ಆಗುತ್ತೆ. ಮೀನಖಂಡದ ಹಾಗೂ ತೊಡೆಯ ಭಾಗದ ನರಗಳು ಆಕ್ಟಿವೇಟ್ ಆಗೋದ್ರಿಂದ ನಮಗೆ ವೆರಿಕೋಸ್ ವೈನ್ ನಿವಾರಣೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ.